ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾವು ಇವತ್ತು ವಿಡಿಯೋ ಎಡಿಟಿಂಗ್ ನ ಯಾವ ತರ ಮಾಡಬಹುದು, ಯಾವ ಸಾಫ್ಟ್ವೇರ್ ಒಳಗಡೆ ವಿಡಿಯೋ ಎಡಿಟ್ ಮಾಡ್ತಾರೋ ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ವಿಡಿಯೋದೊಳಗಡೆ ಗೊತ್ತಾಗ್ಬಿಡುತ್ತೆ. ವಿಡಿಯೋ ಯಾವ ತರ ಎಡಿಟ್ ಮಾಡಬಹುದು, ಫಿಲ್ಮ್ ಒಳಗಡೆ ಯಾವ ತರ ವಿಡಿಯೋ ಎಡಿಟ್ ಮಾಡ್ತಾರೆ, ಯಾವ ತರ ಎಫೆಕ್ಟ್ ಕೊಡ್ತಾರ, ಮತ್ತೆ ಮದುವೆ ವಿಡಿಯೋ ಯಾವ ತರ ಎಡಿಟಿಂಗ್ ಮಾಡ್ತಾರ, ಮತ್ತೆ ನಾವು ಪರ್ಸನಲ್ ಆಗಿ ಯಾವ್ದಾದ್ರು ಒಂದು ವಿಡಿಯೋ ಇತ್ತು ಅಂದ್ರೆ ಅದನ್ನ ನಾವು ಯಾವ ತರ ಎಡಿಟ್ ಮಾಡಬಹುದು ಅನ್ನೋದನ್ನ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ. ನಾವು ಯಾವ್ದೋ ಒಂದು ಪ್ರೋಗ್ರಾಮ್ ಇರುತ್ತೆ ಅಥವಾ ಯಾವ್ದೋ ಒಂದು ನಮ್ಮ ಮನೆಯಲ್ಲಿ ಫಂಕ್ಷನ್ ಆಗಿರ್ತಾವ, ಆ ತರಗಳು ಹಲವಾರು ವಿಡಿಯೋಸ್ಗಳು ಇದ್ದಿರ್ತಾವ. ಹಾಗಾಗಿ ನಾವು ಫೋನ್ ಒಳಗಡೆ ಸಣ್ಣ ಪುಟ್ಟ ಆಪ್ಸ್ ಗಳನ್ನ ತಗೊಂಡು ಯೂಸ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ಕೋತೀವಿ. ಅದೆಲ್ಲ ಉಪಯೋಗ ಇಲ್ಲ, ಅವು ಯಾವ್ದು ಕೆಲಸಕ್ಕೆ ಬರೋದಿಲ್ಲ. ಸುಮ್ಮನೆ ಅದು ಜಸ್ಟ್ ಒಂದು ವಾಟ್ಸ್ಆಪ್ ಸ್ಟೇಟಸ್ ಇಡೋಗೋಸ್ಕರ ಯೂಸ್ ಮಾಡ್ಕೋಬಹುದು. ಬಟ್ 1 ನಿಮಿಷ ಅಥವಾ 1 ಅವರ್ ಒಳಗೆ ಇರ್ತಕ್ಕಂಥ ವಿಡಿಯೋಸ್ಗಳು, 1 ತಾಸು ಒಳಗೆ 1 ತಾಸು ಆಗಿರ್ತಕ್ಕಂಥ ವಿಡಿಯೋಸ್ಗಳು, ಈ ತರ ಹಲವಾರು ವಿಡಿಯೋಸ್ ಗಳನ್ನ ನಾವು ಯಾವ ತರ ಎಡಿಟ್ ಮಾಡಬಹುದು, ಮತ್ತೆ ಯಾವ ತರ ಎಫೆಕ್ಟ್ ಕೊಡಬಹುದು, ಇದಕ್ಕೆಲ್ಲ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ. ಹಾಗಿರೋದ್ರಿಂದ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳು ನೀವು ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರ್ತಾವ, ನೀವು ನೋಡಿ ಮನೆಯಲ್ಲೇ ಕುತ್ಕೊಂಡು ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ತಪ್ಪಲಾರ್ದೆ ನೋಡಿ ಕಲಿಬಹುದು. ಅದು ಯಾವುದೇ ರೀತಿಯ ಹಣವನ್ನ ಕೊಡಲಾರ್ದೆ, ರೊಕ್ಕ ಗಿಕ್ಕನ್ನ ಕೊಡೋದು ಬೇಡ. ಪುಕ್ಷಾಗಿ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡಿರ್ತೀನಿ, ಅದನ್ನ ಒಂದ್ 5 ನಿಮಿಷ ಟೈಮ್ ಕೊಟ್ಟು ನೋಡಿದ್ರಂದ್ರ ಯಾವ್ದೋ ಒಂದು ಎಜುಕೇಶನ್ ಸಿಗತ್ತೆ, ಯಾವ್ದೋ ಒಂದು ಹೆಲ್ಪ್ ಆಗುತ್ತೆ. ಇವತ್ತೆಲ್ಲ ನಾಳೆ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಸ್ವಂತ ಬಿಸ್ನೆಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಈ ತರ ವಿಡಿಯೋ ಮಾಡೋದನ್ನ ತಪ್ಪಲಾರ್ದೆ ಪ್ರತಿಯೊಂದು ವಿಡಿಯೋ ನೋಡುತ್ತಾ ಹಾಗೆ ನನ್ನನ್ನ ಸಪೋರ್ಟ್ ಮಾಡ್ತಾ ಇದ್ರಿ. ನೀವು ಹೊಸದಾಗಿ ವಿಡಿಯೋ ನೋಡಾತೀರ ಅಂದ್ರೆ ಪಟ್ಟಕ್ನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳು ಆಗ್ಲೇ ಹೇಳಿದೆ ಮೊಬೈಲ್ ಮೇಲೆ ನೋಟಿಫಿಕೇಶನ್ ಬರ್ತಾವ ಅಂತ ಹೇಳಿ. ನೋಡೋಣ ನಾವು ಯಾವ ಸಾಫ್ಟ್ವೇರ್ ಒಳಗಡೆ ಕೆಲಸ ಮಾಡಬಹುದು, ಯಾವ ಸಾಫ್ಟ್ವೇರ್ ಒಳಗೆ ಯಾವ ತರ ಎಡಿಟ್ ಮಾಡ್ಕೋಬಹುದು, ಮತ್ತೆ ಸಾಂಗ್ಸ್ ಗಳನ್ನ ಯಾವ ತರ ಮಿಕ್ಸ್ ಮಾಡೋದು ಅನ್ನೋದ ಪೂರ್ತಿ ಗೊತ್ತಾಗ್ಬಿಡುತ್ತೆ ಇವತ್ತಿನ ಈ ವಿಡಿಯೋದೊಳಗಡೆ. ನೋಡೋಣ, ಓಪನ್ ಮಾಡ್ಕೋತಾ ಇದೀನಿ ನಾನು. ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಈ ತರ ಹಲವಾರು ಸಾಫ್ಟ್ವೇರ್ಸ್ ಗಳಿದಾವೆ ನನ್ನ ಕಡೆ. ನೋಡ್ಬೋದು ನೀವು, ಕೆಮಿಸ್ಟ್ರಿ ಸ್ಟುಡಿಯೋ ಮತ್ತೆ ನುಡಿ ಇದೆ, ಈ ತರ ಗೂಗಲ್ ಕ್ರೋಮ್ ಇದೆ. ಇವೆಲ್ಲ ಏನಾಗಿತ್ತವಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಗಳು. ಇವೆಲ್ಲ ಏನಾಗ್ತಾವ ಅಪ್ಲಿಕೇಶನ್ಸ್ ಗಳು. ನಾನೇನ್ ಮಾಡ್ತೀನಿ ಇದ್ರೊಳಗಡೆ ಒಂದು ಅಡೋಬ್ ಆಫ್ಟರ್ ಎಫೆಕ್ಟ್ ಅಂತ ಹೇಳಿ, ಇದು ಫಿಲ್ಮ್ ಒಳಗಡೆ ಎಡಿಟ್ ಮಾಡುವಂತ ಸಾಫ್ಟ್ವೇರ್. ಏನು ಫಿಲ್ಮ್ ಎಡಿಟ್ ಆಗ್ತೈತಲ್ಲ, ಫೈಟಿಂಗ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಮತ್ತೆ ಅನಿಮೇಷನ್ಸ್ ಗಳಾಗಿರ್ಬೋದು, ಈ ತರ ಮತ್ತೆ ಗೊಂಬಿಗಳನ್ನ ಅನಿಮೇಷನ್ ಮಾಡ್ತೀವಿ. ನೀವು ಟಿವಿಯಾಗ ನೋಡ್ತೀರಿ, ಸಣ್ಣ ಪುಟ್ಟ ಅನಿಮೇಷನ್ ವಿಡಿಯೋಸ್ ಗಳು ಕೂಡ ನೋಡ್ತಿರ್ತೀರಿ. ಆ ತರ ವಿಡಿಯೋಸ್ ಕೂಡ ನಾವ್ ಏನ್ ಮಾಡ್ಬೋದು, ಇದ್ರೊಳಗಡೆ ಮಾಡ್ಬೋದು. ಯಾವ್ದ್ರೊಳಗೆ ಆಫ್ಟರ್ ಎಫೆಕ್ಟ್ ಒಳಗಡೆ. ಅದಕ್ಕಿಂತ ಈಸಿ ಆಗಿರ್ತಕ್ಕಂಥ ಸಾಫ್ಟ್ವೇರ್ ಯಾವ್ದಪ್ಪ ಅಂದ್ರೆ ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಅಡೋಬ್ ಪ್ರೀಮಿಯರ್ ಪ್ರೋ ಅಂತೇಳಿ ಒಂದು ಸಾಫ್ಟ್ವೇರ್ ಬರುತ್ತೆ. ಈ ಅಡೋಬ್ ಪ್ರೀಮಿಯರ್ ಪ್ರೋ ಒಳಗಡೆ ನಾವು ಯಾವ ತರ ಬೇಕು ಆ ತರ ಎಡಿಟಿಂಗ್ ಕೂಡ ನಾವು ಮಾಡ್ಕೊಂಡ್ಬಿಡ್ಬೋದು. ಇದನ್ನ ನಾನು ಏನ್ ಮಾಡ್ಕೋತಾ ಇದೀನಿ, ಒಂದ್ಸಾರಿ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಇದು ಸಪೋಸ್ ನಿಮ್ ಕಡೆ ಸಾಫ್ಟ್ವೇರ್ ಇರ್ಲಿಲ್ಲ ಅಂದ್ರೆ ಆನ್ಲೈನ್ ಒಳಗೂ ಕೂಡ ಡೌನ್ಲೋಡಿಂಗ್ ಸಿಗತ್ತೆ. ಇಲ್ಲ ಅಂದ್ರೆ ನೀವು ಎಲ್ಲಿ ಕಂಪ್ಯೂಟರ್ ಫಾರ್ಮೆಟ್ ಮಾಡಿಸ್ಲಿಕ್ಕೆ ಹೋಗ್ತಿರಲ್ಲ, ಅಲ್ಲಿನೂ ಕೂಡ ಇದರ ಸಾಫ್ಟ್ವೇರ್ ಅವೈಲೇಬಲ್ ಇತ್ತು ಅಂದ್ರೆ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾರೆ. ಅದನ್ನ ತಗೊಂಡು ಬಹಳ ಬಿಗ್ಗೆಸ್ಟ್ ಸಾಫ್ಟ್ವೇರ್ ಇದು. ಈ ಸಾಫ್ಟ್ವೇರ್ ನೀವು ಕಲ್ತು ಬಿಟ್ರಪ್ಪ ಅಂದ್ರೆ ಮನಿಗೆ ಬಂದು ವಿಡಿಯೋ ಎಡಿಟಿಂಗ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಾರೆ. ಪ್ರತಿಯೊಂದು ವಿಡಿಯೋಸ್ ಆಗಿರ್ಬೋದು, ಮದುವೆ ವಿಡಿಯೋಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಈ ತರ ಪ್ರತಿಯೊಂದು ವಿಡಿಯೋಸ್ ಕೂಡ ಸೋಷಿಯಲ್ ಮೀಡಿಯಾ ಒಳಗಡೆ ಆಗುವಂತಹ ವಿಡಿಯೋಸ್ ಕೂಡ ನಾವು ಅಡೋಬ್ ಪ್ರೀಮಿಯರ್ ಪ್ರೋ ಒಳಗಡೆ ಮಾಡಬಹುದು. ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಯಾವ ತರ ಸೆಟ್ಟಿಂಗ್ ಮಾಡಬಹುದು ಮತ್ತೆ ಇದ್ರೊಳಗಡೆ ಯಾವ ತರ ಕೆಲಸ ಮಾಡಬಹುದು ಅನ್ನೋದನ್ನ ಗೊತ್ತಾಗ್ಬಿಡುತ್ತೆ. ನೋಡಿ, ನಾನು ಇದರ ಮೇಲೆ ಹೋಗ್ತಿದ್ದಾನೆ. ಎಲ್ಲಿ ಸ್ಟಾರ್ಟ್ ಮೇಲೆ ಹೋಗೋದು, ಸ್ಟಾರ್ಟ್ ಮೇಲೆ ಹೋಗ್ತಿದ್ದಾನೆ. ಇಲ್ಲಿಂದ ಅಡೋಬ್ ಪ್ರೀಮಿಯರ್ ಪ್ರೋ CS5 ಅಂತ ಕಾಣಿಸುತ್ತೆ. ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗುತ್ತೆ. ಓಕೆ, ಓಪನ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಓಪನ್ ಆಗ್ತಾ ಇರತ್ತೆ. ಓಪನ್ ಆಗ್ತಿದ್ದಂಗನೆ ಈ ತರ ಒಂದು ವಿಂಡೋಸ್ ಕಾಣಿಸ್ತಾ ಇರತ್ತೆ ನಿಮ್ಗೆ. ನೋಡಿ, ಕಾಣಿಸ್ತಾ ಇದೆಯಾ? ಈ ತರ ಒಂದು ವಿಂಡೋಸ್ ಕಾಣಿಸುತ್ತೆ. ವಿಂಡೋಸ್ ಕಾಣಿಸ್ತಿದ್ದಂಗೆ ನನ್ಗೇನ್ ಬೇಕು, ಇಲ್ಲಿ ನೀವು ಇನ್ನೊಂದು ಅಬ್ಸರ್ವೇಷನ್ ಮಾಡಿರ್ಬೋದು. ಯಾವುದು ನ್ಯೂ ಪ್ರಾಜೆಕ್ಟ್ ಮತ್ತೆ ಓಪನ್ ಪ್ರಾಜೆಕ್ಟ್ ಮತ್ತೆ ಹೆಲ್ಪ್ ಅನ್ನೋದು ಬರುತ್ತೆ. ನ್ಯೂ ಪ್ರಾಜೆಕ್ಟ್ ಅಂದ್ರೆ ನೀವು ಹೊಸದಾಗಿ ಮಾಡುವಂತ ಪ್ರಾಜೆಕ್ಟ್ ಅನ್ನ ನಾವು ಹೊಸ ಪ್ರಾಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಓಪನ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಇನ್ನೊಂದು ಓಪನ್ ಪ್ರಾಜೆಕ್ಟ್ ಅಂದ್ರೆ ನೀವು ನಿನ್ನೆ ಮೊನ್ನೆ ಅಥವಾ ಹೋದ ತಿಂಗಳು ಮಾಡಿರತಕ್ಕಂತ ಪ್ರಾಜೆಕ್ಟ್ ಅನ್ನ ಓಪನ್ ಮಾಡ್ಕೊಂಡು ಇದ್ರೊಳಗಡೆ ಎಡಿಟ್ ಮಾಡಬಹುದು. ನಾನು ಯಾವ್ದು ಕೂಡ ಓಪನ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ತರ ಒಂದು ವಿಂಡೋಸ್ ಓಪನ್ ಆಗುತ್ತೆ. ಇದು ಏನಪ್ಪಾ ಅಂದ್ರೆ ಜನರಲ್ ಸೆಟ್ಟಿಂಗ್ ಅಂತ ಇರುತ್ತೆ. ಒಂದು ಯಾವುದೇ ಒಂದು ವಿಡಿಯೋ ಮಾಡಬೇಕಾಗಿತ್ತು ಅಂದ್ರೆ ಅದರದೇ ಆದಂತ ಒಂದು ಸೈಜ್ ಇರುತ್ತೆ, ಅದೇ ಆದಂತ ಒಂದು ಫಾರ್ಮೆಟ್ ಇರುತ್ತೆ, ಅದರದೇ ಆದಂತ ಕ್ವಾಲಿಟಿನೂ ಕೂಡ ಮೇಂಟೆನೆನ್ಸ್ ಮಾಡಿರ್ತಾರೆ. ಹಾಗಿರೋದ್ರಿಂದ ನಾವು ಮಾಡೋಕ್ಕಿಂತ ಮುಂಚೆನೆ ಅಂದ್ರೆ ನಾವು ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಅಂದ್ರದ್ದು ಏನ್ ಕೇಳುತ್ತೆ, ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಡಿಸ್ಪ್ಲೇ ಫಾರ್ಮೆಟ್ ಅಂತ ಬರುತ್ತೆ. ಈ ಡಿಸ್ಪ್ಲೇ ಫಾರ್ಮೆಟ್ ಮೇಲೆ ಏನ್ ಮಾಡೋದು, ಇಲ್ಲಿ ಟೈಮ್ ಕೋಡ್ ಅಂತ ಇರುತ್ತೆ. ಇದನ್ನ ಸೇಮ್ ಇಟ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ ಏನು ಚೇಂಜಸ್ ಮಾಡೋದು ಬೇಡ. ಆಕ್ಷನ್ ಅಂಡ್ ಟೈಟಲ್ ಸೇಫ್ ಏರಿಯಾ ಅಂತ ಇರುತ್ತೆ. ಇದನ್ನೇನ್ ಚೇಂಜಸ್ ಮಾಡೋದು ಬೇಕಾಗಿಲ್ಲ ನನ್ಗೆ. ಅದಾಗ್ತಿದ್ದಾನೆ ಡಿಸ್ಪ್ಲೇ ಫಾರ್ಮೆಟ್ ಇರುತ್ತೆ. ಆಡಿಯೋ ಸಿಂಪಲ್ ಅಂತ ಇರುತ್ತೆ. ಇದ್ರೊಳಗಡೆ HDTV ಇಲ್ಲಿ ನೀವು ಇನ್ನೊಂದು ನೋಡ್ಬೋದು, ಕ್ಯಾಪ್ಚರ್ ಯಾವ್ದ್ರೊಳಗೆ ಮಾಡ್ತಾ ಇದ್ದೀರಿ
ಅಥವಾ ಡಿವಿ ಅಂದ್ರೆ DVD ಒಳಗಡೆ ನಾವು ವಿಡಿಯೋ ನೋಡ್ತೀವಲ್ಲ ಆ ತರ ಸ್ವಲ್ಪ ಲೋ ಕ್ವಾಲಿಟಿ ಒಳಗಡೆ ಆಗ್ಬೇಕಾಗಿತ್ತು ಅಂದ್ರೆ ಡಿವಿ ತಗೋಬೇಕು. ಓಕೆ, ನೆಕ್ಸ್ಟ್ HDVI ಅಂದ್ರೆ ಹೈ ಡಿವಿಷನ್ ವಿಡಿಯೋ ಅಂತ, ಹೈ ಡಿಫ್ರೆಷನ್ ವಿಡಿಯೋ ಅಂತಾನು ಕೂಡ ನಾವು ಹೇಳ್ತೀವಿ HD ವಿಡಿಯೋ ಅಂತೇಳಿ. HDV ಅಂತ ತಗೊಂಡೇವೆ ಅಂದ್ರೆ HD ಫಾರ್ಮೆಟ್ ಒಳಗಡೆ ವಿಡಿಯೋ ನಮ್ಗೆ ರೆಡಿ ಆಗುತ್ತೆ. ಆಗ್ತಿದ್ದಾನೆ ಕೆಳಗಡೆ ಇನ್ನೊಂದು ಆಗುತ್ತೆ ಲೊಕೇಶನ್ ಅಂದ್ರೆ ನೀವು ಮಾಡುವಂತ ವಿಡಿಯೋ ಎಲ್ಲಿ ಸೇವ್ ಆಗಬೇಕು ಅಂತ ಕೇಳುತ್ತೆ. ಅದನ್ನ ನಾನು ಲೋಕಲ್ SD ಮೈ ಡಾಕ್ಯುಮೆಂಟ್ಸ್ Adobe Premiere Pro ಒಳಗಡೆ ಸೇವ್ ಆಗುತ್ತೆ. ನೆಕ್ಸ್ಟ್ ಅದಾಗ್ತಿದ್ದಾನೆ ಟೈಟಲ್, ಈ ಪ್ರಾಜೆಕ್ಟ್ ಹೆಸರು ಏನ್ ಕೊಡ್ತಾ ಇದೀರಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಅಂದ್ರೆ ನಾನು ಮಾಡುವಂತ ಪ್ರಾಜೆಕ್ಟ್ ಹೆಸರು, ಅದರ ಮೇಲೆ 1 2 3 ಅಂತ ಒಂದು ಹೆಸರು ಇಟ್ಕೋತಾ ಇದ್ದೀನಿ. ಅದು ಆಗ್ತಿದ್ದಾನೆ ಇಲ್ಲಿಂದ ಓಕೆ ಅಂತ ಹೇಳ್ಬಿಡೋದು. ಬರುತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೇಳುತ್ತೆ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೀಕ್ವೆನ್ಸ್ ಪ್ರೆಸೆಂಟ್ ಅಂದ್ರೆ ಮೊಬೈಲ್ ಒಳಗಡೆ ಡಿಸ್ಪ್ಲೇ ಇರುತ್ತಲ್ಲ ಆ ಡಿಸ್ಪ್ಲೇ ಒಳಗಡೆ ಮ್ಯಾಚ್ ಆಗುವಂಥದ್ದು, ಅಥವಾ ಟಿವಿ ಸ್ಕ್ರೀನ್ ಒಳಗಡೆ ಕರೆಕ್ಟ್ ಆಗಿ ಕೂಡ್ಬೇಕು. ನಾವು ಮಾಡಿರ್ತಕ್ಕಂಥ ವಿಡಿಯೋ ಫಿಕ್ಸ್ ಆಗ್ಬೇಕು. ನಾವು ಏನೋ ಒಂದು ಮಾಡಿರ್ತೀವಿ, ಯಾವುದೋ ಒಂದು ಟೆಲಿವಿಷನ್ ಒಳಗಡೆ ಒಂದು ಬಾಕ್ಸ್ ತರ ಕೂಡ್ತು ಅಂದ್ರೆ ಅದನ್ನ ಸರಿಯಾಗಿ ನಮ್ಗೆ ವೀಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿರೋದ್ರಿಂದ ಈ ತರ ಎಲ್ಲ ಕರೆಕ್ಟ್ ಆಗ್ತಿದ್ದ ನಾನೇನ್ ಮಾಡ್ತೀನಿ, ಪೂರ್ತಿ HD ಒಳಗೆ ತಗೋಬೇಕಾಗಿತ್ತು ಅಂದ್ರೆ 1080 ಪಿಕ್ಸೆಲ್ ಒಳಗಡೆ 24 fps ಒಳಗಡೆ ನಾವು ತಗೋಬಹುದು. ನೆಕ್ಸ್ಟ್ ಅದಾಗ್ತಿದ್ದಾನೆ HD 2020 ಅಂತ ಇರುತ್ತೆ. ಈ ತರ 720 ಅಂದ್ರೆ ಇದು ನಾರ್ಮಲ್ HD ಒಳಗಿರುತ್ತೆ. ಗೊತ್ತಾಗುತ್ತೆ, ಇದು ನಿಮ್ ಕ್ವಾಲಿಟಿ ಗೊತ್ತಾಗಿರುತ್ತೆ. ನಿಮ್ಗೆ ಯಾವ ತರ ಹೈ ಭಾರಿ HD ಬೇಕು ಅಂದ್ರಪ್ಪ ಅಂದ್ರೆ 1080 ಪಿಕ್ಸೆಲ್ ಒಳಗಡೆ ನೀವು ತಗೋಬಹುದು. ನಾನು ಅದನ್ನೇ ತಗೋತೀನಿ. ಇದರಿಂದ ಓಪನ್ ಮಾಡ್ಕೊಳ್ಳೋದು ಓಕೆ ಆಗುತ್ತೆ. ಓಕೆ ಆಗ್ತಿದ್ದಾನೆ, ಒಂದು ಪೇಜ್ ರೆಡಿ ಆಗ್ಬಿಡುತ್ತೆ. ನೋಡಿ ಈ ತರ ಪೇಜ್ ಬ್ಲಾಂಕ್ ಪೇಜ್ ಬಂದಿದೆ, ರೆಡಿ ಆಗಿದೆ. ಕೆಳಗಡೆ ಏನ್ ಮಾಡುತ್ತೆ, ಇದು ಟೈಮ್ ಲೈನ್ ಇರುತ್ತೆ. ಇಲ್ಲಿ ಕೆಳಗಡೆ ಕಾಣಿಸುತ್ತಲ್ಲ ವಿಡಿಯೋ ಟೈಮ್ ಲೈನ್ ಅಂತ ಕೂಡ ಕರಿತೀವಿ. ಮೇಲ್ಗಡೆ ಕಾಣಿಸೋದಕ್ಕೆ Adobe Premiere Pro ದಿಸ್ ಇಸ್ ಫಾರ್ ದ ಟೈಟಲ್ ಬಾರ್ ಅಂತ ಕರಿತೀವಿ. ಇದನ್ನ ನಾವು ಮೆನು ಬಾರ್ಸ್ ಅಂತ ಕೂಡ ಕರಿತೀವಿ. ಕೆಳಗಡೆ ಕಾಣಿಸೋದು ನಾವು ಟೂಲ್ಸ್ ಬಾರ್ ಅಂತ ಕರಿತೀವಿ. ಕೆಲವೊಂದು ಟೂಲ್ಸ್ ಗಳು ಯೂಸ್ ಆಗುತ್ತೆ ನಮಗೆ. ಇಲ್ಲಿ ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ ಇರುತ್ತೆ, ಅಂದ್ರೆ ವಿಂಡೋಸ್ ಇದು ಲೇಯರ್ ಪ್ಲಾಂಟ್ ಇದ್ದಾಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದಾಗ ಇಲ್ಲಿ ಬಂದ್ಬಿಡುತ್ತೆ. ಪ್ರತಿಯೊಂದು ವಿಡಿಯೋಸ್ ಗಳು ಕೂಡ ನಾವು ಈ ಏರಿಯಾದೊಳಗಡೆ ನಾವು ನೋಡ್ತೀವಿ. ನೆಕ್ಸ್ಟ್ ಇದು ಕಂಟ್ರೋಲ್ ಸೋರ್ಸ್ ಅಂತ ಇರುತ್ತೆ, ನಾವು ಏನಾದ್ರು ಮಾಡಿರೋದನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಇಫೆಕ್ಟ್ ಅನ್ನೋದಿರುತ್ತೆ. ನೆಕ್ಸ್ಟ್ ಇದು ಸೀಕ್ವೆನ್ಸ್ ಸೆಟ್ಟಿಂಗ್, ಅಂದ್ರೆ ನಾವು ಮಾಡುವಂತ ವಿಡಿಯೋ ನಮ್ಗೆ ಇದ್ರೊಳಗಡೆ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಆಗ್ತಿದ್ದಾನೆ ಇದು ಫಿಟ್. ಇಲ್ಲಿ ಕೆಳಗಡೆ ನೋಡಬಹುದು ನೀವು ಜೂಮ್ ಮತ್ತೆ ಸಣ್ಣದು ದೊಡ್ಡದು ಮಾಡ್ಲಿಕ್ಕೆ ಇದನ್ನ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಫಿಟ್ ಅಂದ್ರೆ ಕರೆಕ್ಟ್ ಆಗಿ ನಮ್ಮ ವಿಂಡೋಸ್ ಒಳಗಡೆ ಫಿಟ್ ಆಗಿರುತ್ತೆ. ನೆಕ್ಸ್ಟ್ ಇದು ಆಗ್ತಿದ್ದಾನೆ ಇದರ ಒಳಗಡೆ ಒಂದು ವಿಡಿಯೋಸ್ ಯಾವ ತರ ತಗೋಬೇಕಪ್ಪ, ಯಾವ ತರ ಕಟಿಂಗ್ ಮಾಡ್ಕೋಬಹುದು, ಯಾವ ತರ ವಿಡಿಯೋ ಮಿಕ್ಸ್ ಮಾಡಬಹುದು, ಅದನ್ನ ಕನ್ಫ್ಯೂಸ್ ಆಗಿರ್ತೀವಿ. ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳೋದು. ಈ ಕಾಲಮ್ ಮೇಲೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದಾಗ ಇಂಪೋರ್ಟ್ ಅಂತ ಸಿಗುತ್ತೆ. ಇಂಪೋರ್ಟ್ ಮೇಲೆ ಹೋಗ್ತಿದ್ದಾಗನೇ ನೀವು ಏನ್ ಮಾಡಬಹುದು, ಈ ತರ ಹಲವಾರು ವಿಡಿಯೋಸ್ಗಳು ಇಲ್ಲಿತ್ತು ಅಂದ್ರೆ ಓಪನ್ ಮಾಡ್ಕೊಳ್ಳೋದಿಲ್ಲ. ನನ್ನ ಡೆಸ್ಕ್ಟಾಪ್ ಮೇಲೆ ವಿಡಿಯೋ ಇರೋದ್ರಿಂದ ನಾನು ಡೆಸ್ಕ್ಟಾಪ್ ಅನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಡೆಸ್ಕ್ಟಾಪ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ನನ್ನ ಕಡೆ ವಿಡಿಯೋಸ್ ಇದಾವೆ, ಯಾವ್ದಾದ್ರು ಒಂದು ವಿಡಿಯೋನ ಓಪನ್ ಮಾಡ್ಕೋಬಹುದು. ನಾನು ಒಂದು RF ಫಿಲ್ಮ್ ವಿಡಿಯೋ ಇದೆ, ತೆಲುಗು ಫಿಲ್ಮ್ ಅನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸಾರಿ, ಕನ್ನಡ ಫಿಲ್ಮ್ ನನ್ನ ಕಡೆ ಯಾವ್ದು ಅವೈಲೇಬಲ್ ಇರಲಿಲ್ಲ, ಡಿಲೀಟ್ ಆಗಿರೋ ಫಾರ್ಮ್ಯಾಟ್ಸ್ ಗಳು. ಹಾಗಾಗಿರೋದ್ರಿಂದ ಆ ಫಿಲ್ಮ್ ಅನ್ನ ತಗೋತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಓಕೆ, ನೆಕ್ಸ್ಟ್ ಓಪನ್ ಆಗ್ತಿದ್ದಾನೆ. ಇಲ್ಲಿ ನಾನು R2 ಅಂತ ತಗೋತಾ ಇದ್ದೀನಿ. ಇದನ್ನೇ ನಾನು ತಗೊಂಡ್ಬಿಟ್ಟು ಏನ್ ಮಾಡ್ತೀನಿ, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಬೇಕು. ಈ ವಿಡಿಯೋದೊಳಗಡೆ ನನಗೆ ನಾವು ಯಾವ್ದಾದ್ರು ಒಂದು ಸೀನ್ ಕಟ್ ಮಾಡಬೇಕಾಗಿದೆ, ಯಾವ್ದೋ ಒಂದು ರಿಂಗ್ ಟೋನ್ ಮಾಡ್ಕೋಬೇಕಾಗಿದೆ, ನಿಮ್ಗೆ ಇಷ್ಟವಾದ ಕ್ಲಿಪ್ ಅನ್ನ ನೀವು ನೋಡ್ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೋದು, ಅದನ್ನ ನಾನು ಡ್ರ್ಯಾಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ತಂದು ಬಿಟ್ಬಿಟ್ಟೆ. ಇಲ್ಲಿ ಇನ್ನೊಂದಿರುತ್ತೆ ವಿಡಿಯೋ ಮತ್ತೆ ಆಡಿಯೋ ಕೆಳಗೆ ಬರುತ್ತೆ. ಓಕೆ, ಆಡಿಯೋನು ಕೂಡ ಚೇಂಜ್ ಮಾಡಬಹುದು. ನೀವು ಆಡಿಯೋ ಆಫ್ ಮಾಡಿಬಿಟ್ರೆ ಆಡಿಯೋ ಬರೋದಿಲ್ಲ, ಮತ್ತೆ ವಿಡಿಯೋ ಆಫ್ ಮಾಡಿದ್ರೆ ವಿಡಿಯೋ ಕಾಣಿಸೋದಿಲ್ಲ. ನೋಡಿ ಇದು ಬಹಳ ರೆಸಲ್ಯೂಷನ್ ಕಡಿಮೆ ಇರ್ತಕ್ಕಂಥ ವಿಡಿಯೋಸ್ ಆಗಿರೋದ್ರಿಂದ ಇದನ್ನ ದೊಡ್ಡ ಮಾಡ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಮೋಷನ್ ಒಳಗಡೆ ಹೋಗ್ಬಿಟ್ಟು ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ತಿದ್ದಾಗನೇ ಅದರದ ಸ್ಕೇಲ್ ಸೈಜ್ ಏನ್ ಮಾಡ್ಬೇಕು, ದೊಡ್ಡ ಮಾಡ್ಕೋಬೇಕು. ಕರೆಕ್ಟ್ ಆಗಿ ನಮ್ ವಿಂಡೋ ಒಳಗಡೆ ಫಿಟ್ ಆಗೋ ತರ ಇಲ್ಲಿಂದ ಸ್ಕೇಲ್ ಮಾಡ್ಕೋಬೇಕು. ಅದಾದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಬಿಡೋದು. ನೆಕ್ಸ್ಟ್ ಇವಾಗ ಪ್ಲೇ ಮಾಡಿ ನೋಡಿ, ನಾನು ತಗೊಂಡಿರ್ತಕ್ಕಂಥ ವಿಡಿಯೋ ನಾವು ಇಲ್ಲಿ ಪ್ಲೇನು ಕೂಡ ಮಾಡಿ ನೋಡಬಹುದು. ನೋಡಿ ಪ್ಲೇ ಆಗ್ತಾ ಇದೆ. ಈ ತರ ಎಲ್ಲಾನು ಕೂಡ ವಿಡಿಯೋದೊಳಗಡೆ ಕಾಣಿಸ್ತಾ ಇದಾವೆ. ನೆಕ್ಸ್ಟ್ ನನ್ಗೆ ಏನ್ ಮಾಡ್ಬೇಕಾಗಿದೆ, ಇವೆಲ್ಲ ಮೇಲ್ಗಡೆ ಇರ್ತಕ್ಕಂಥದ್ದು ಏನು ಕಾಣಿಸ್ಬಾರ್ದು, ಇವೆಲ್ಲ ಡಿಲೀಟ್ ಆಗ್ಬೇಕಾಗಿದೆ. ಇದೆಷ್ಟೇ ಸೀನ್ ನನಗೆ ಬೇಕಾಗಿದೆ ಅಂತ ಕೂಡ ತಗೊಂಡ್ಬಿಡ್ಬೋದು. ನೋಡಿ ಈ ತರ ಬರ್ತಾ ಇದೆ, ಲೈನಿಂಗ್ಗಳು ಬರ್ತಾ ಇದಾವೆ, ಇಷ್ಟೇ ನನಗೆ ಬರಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಇವೆಲ್ಲ ವಿಡಿಯೋಸ್ಗಳು ಸೌಂಡ್ ಡಾಕ್ಯುಮೆಂಟ್ರಿ ಮೂವಿ ಮಾಡ್ಲಿಕ್ಕೆ ಈ ತರ ಬಹಳ ಹೆಲ್ಪ್ ಆಗುತ್ತೆ ವಿಡಿಯೋಸ್. ನೀವು ಪ್ರತಿಯೊಂದು ವಿಡಿಯೋನು ಕೂಡ ಮಾಡಬಹುದು. ನೋಡಿ ಈ ತರ ಪ್ಲೇ ಮಾಡಿ. ಕಾಣಿಸುತ್ತೆ. ಈ ತರ ನಾವೇನ್ ಮಾಡ್ಬೋದು, ಪ್ರತಿಯೊಂದು ವಿಡಿಯೋ ನನಗೆ ಇಲ್ಲಿಂದ ಕಟ್ ಮಾಡಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ ಕಟಿಂಗ್ ಟೂಲ್ಸ್ ಇರುತ್ತೆ, ಇಲ್ಲಿ ನೋಡ್ಬೋದು ರೀಝೋನ್ ಟೂಲ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೀದಾ ನಾವು ಇಲ್ಲಿ ಬಂದು ಕ್ಲಿಕ್ ಮಾಡ್ಬಿಟ್ಟೆವಪ್ಪ ಅಂದ್ರೆ ಈ ತರ ಕಟ್ ಆಗ್ಬಿಡುತ್ತೆ. ಅದನ್ನೇ ವಾಪಸ್ ಮೂವ್ ಟೂಲ್ ತಗೊಂಡು ಇದನ್ನ ಏನ್ ಮಾಡ್ಕೊಂಡ್ಬಿಡ್ಬೋದು, ಡಿಲೀಟ್ ಅಂತ ಕೀಬೋರ್ಡ್ ಒಳಗಡೆ ಫ್ರೆಶ್ ಮಾಡಿದ್ರಪ್ಪ ಅಂದ್ರೆ ಡಿಲೀಟ್ ಆಗ್ಬಿಡುತ್ತೆ. ಇದನ್ನ ಈ ತರ ಸ್ಲೈಡರ್ ಮಾಡಿ ಸರ್ಸ್ಕೊಂಡ್ಬಿಡಿ, ಈ ತರ ಪೂರ್ತಿ ಬಂದ್ಬಿಡುತ್ತೆ. ಇವಾಗ ಪ್ಲೇ ಮಾಡಿ ನೋಡಿ, ಅಲ್ಲಿ ಫಸ್ಟ್ ಏನಿತ್ತು ಅದು ಯಾವ್ದು ಬರೋದಿಲ್ಲ, ಇವಾಗ ಏನ್ ನಡೀತಾ ಇದೆ ಅದಷ್ಟೇ ಮಾತ್ರ ಬರೋದು. ಇದರ ಒಳಗಡೆ ಮತ್ತೆ ನನಗೆ ಇನ್ನು ಕೆಲವೊಂದು ಸೀನ್ಸ್ ಗಳನ್ನ ಕಟ್ ಮಾಡಬೇಕಾಗಿದೆ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಕಟಿಂಗ್ ಅನ್ನ ಮಾಡ್ಬೋದು. ಭಾರಿ ಚೆನ್ನಾಗಿರುವಂತ ಸಾಫ್ಟ್ವೇರ್ ಇದು. ಇದನ್ನ ಕಲ್ತ್ ಬಿಟ್ರಪ್ಪ ಅಂದ್ರೆ ನನಗೆ ಇದು ಫಸ್ಟ್ ಗೆ ಬರ್ಬೇಕಾಗಿದೆ. ಇದೇನು ಓಡ್ಕೋದ್ ಬರ್ತಿದ್ದಾನಲ್ಲ, ಇದು ಫಸ್ಟ್ ಬರ್ಬೇಕಾಗಿದೆ ಅಂದ್ರೆ ನಾನೇನ್ ಮಾಡ್ತೀನಿ, ಮತ್ತೆ ಇದನ್ನ ಕಟಿಂಗ್ ಟೂಲ್ ತಗೋತೀನಿ. ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟೂಲ್ ತಗೋತಿದ್ದಂಗೆ ಈ ವಿಡಿಯೋನ ಮೇಲ್ಗಡೆ ಇಟ್ಕೊಂಡ್ಬಿಡ್ತೀನಿ, ಈ ಆಡಿಯೋನ ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ. ಜಾಗ ಮಾಡ್ಕೋಬೇಕಲ್ಲ, ಈ ತರ ಸರ್ಸ್ಕೊಂಡ್ಬಿಡೋಣ. ಇವಾಗ ಏನ್ ಮಾಡ್ತಾ ಇದ್ದೀನಿ ನಾನು, ಇದನ್ನೇ ಫಸ್ಟ್ ತಗೊಂಡು ಹೋಗ್ಬಿಡ್ತೀನಿ.
ಇವಾಗ ನೋಡಿ ಅದು ಫಸ್ಟ್ ಅದೇ ಕಾಣಿಸುತ್ತೆ, ಅದನ್ನ ತಗೊಂಡ್ಬಿಟ್ಟಿದ್ದೀನಿ ನಾವು. ನೋಡಿ ನಡ್ಕೋತ್ ಬರ್ತಾ ಇದ್ದಾನೆ. ಈ ವಿಡಿಯೋ ನನಗೆ ಫಸ್ಟ್ ಟೈಮ್ ಕಾಣಿಸ್ತಾ ಇದೆ, ಫಸ್ಟಿಗೆ ಬರ್ತಾ ಇದೆ. ಈ ತರ ನಾವೇನ್ ಮಾಡ್ಬೋದು, ಪ್ರತಿಯೊಂದು ವಿಡಿಯೋಸ್ ಕೂಡ ನಾವು ಎಡಿಟ್ ಮಾಡ್ಬೋದು. ಇದನ್ನ ಮೇಲ್ಗಡೆ ಮಾಡಿರೋ ಡಿಲೀಟ್ ಮಾಡ್ಕೊಳ್ಳೋಣ. ಈ ತರ ಹಲವಾರು ವಿಡಿಯೋಸ್ಗಳು, ಒಂದೇ ವಿಡಿಯೋ ಅಲ್ಲ, ಈ ಸೀಕ್ವೆನ್ಸ್ ಕೆಳಗಡೆ ಬಹಳ ವಿಡಿಯೋ ಬರ್ತಾವೆ. ಇಲ್ಲಿ ನೋಡ್ಬೋದು ನೀವು, ಕೆಲವೊಂದು ಪ್ರತಿಯೊಂದು ವಿಡಿಯೋ ಬಹಳಷ್ಟು ಬೇಕಂದ್ರೂ ಬಹಳ ವಿಡಿಯೋ ನಾವು ಇಂಪೋರ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಬೋದು. ನೋಡಿ 2ನೇ ವಿಡಿಯೋ ಬಂತು, ಮತ್ತೆ 3ನೇ ವಿಡಿಯೋ ಬಂತು. ಈ ತರ ಹಲವಾರು ವಿಡಿಯೋಸ್ಗಳನ್ನ ತಗೊಂಡು ಕಟಿಂಗ್ ಮಾಡ್ಕೊಂಡು ಒಂದು ಡಾಕ್ಯುಮೆಂಟರಿ ಮೂವಿನ ಕೂಡ ರೆಡಿ ಮಾಡ್ಬೋದು, ಫಿಲ್ಮ್ ಕೂಡ ರೆಡಿ ಮಾಡ್ಬೋದು, ಅಥವಾ ಮದುವೆ ವಿಡಿಯೋನು ಕೂಡ ನೀವು ಆರಾಮ್ ಸರಿ ಈಸಿಯಾಗಿ ಮನೇಲೆ ಕೂತ್ಕೊಂಡು ಕೂಡ ನಿಮ್ಗೆ ಯಾವ ತರ ಬೇಕು ಆ ತರ ಮನೇಲೆ ಕೂತ್ಕೊಂಡು ಇಫೆಕ್ಟ್ ಕೊಟ್ಟು ಎಡಿಟ್ ಮಾಡ್ಕೋಬಹುದು. ಮೊದಲಿಗೆ ಇವತ್ತು ನಾವು ಏನ್ ಮಾಡಿದೀವಿ, ಒಂದು ವಿಡಿಯೋನ ಯಾವ ತರ ಇಂಪೋರ್ಟ್ ಮಾಡ್ಕೋಬಹುದು ಮತ್ತೆ ಯಾವ ತರ ಎಡಿಟ್ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದೊಳಗೆ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ಇದ್ರೊಳಗಡೆ ಏನೂ ಇಲ್ಲ, ಇದೆಲ್ಲ ಮಾಡ್ತಿದ್ದಾನೆ. ಇದನ್ನ ಔಟ್ಪುಟ್ ತೆಗಿಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಏನ್ ಮಾಡೋದು, ಇಲ್ಲಿಂದ ಇಂಪೋರ್ಟ್ ಅಂತ ಬರುತ್ತೆ. ಇಂಪೋರ್ಟ್ ಅಂತ ಬರ್ತಿದ್ದಾನೆ, ಇಲ್ಲಿ ನೋಡಿ ಫೈಲ್ ಒಳಗೆ ಹೋಗಿ ನಾನು ಮಾಡಿರ್ತಕ್ಕಂಥ ಕೆಲಸ ಕಂಪ್ಲೀಟ್ ಆಗಿದೆ ಅಂದ್ರೆ ಇಂಪೋರ್ಟ್ ಒಳಗೆ ಹೋಗಿ ನಾವು ಏನ್ ಮಾಡ್ಬೋದು, ಎಲ್ಲಿ ಫೈಲ್ ಒಳಗೆ ಹೋಗ್ತಿದ್ದಾನೆ, ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಯಾವುದು ಎಕ್ಸ್ಪೋರ್ಟ್ ಒಳಗೆ ಹೋಗ್ಬಿಟ್ಟು ಏನ್ ಮಾಡೋದು, ಮೀಡಿಯಾ ಅಂತ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದು, ಎಕ್ಸ್ಪೋರ್ಟ್ ಅನ್ನ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಆಫಲ್ ಸೆಟ್ಟಿಂಗ್ ಒಳಗಡೆ 270 ಅಥವಾ 1080 ಪಿಕ್ಸೆಲ್ ಒಳಗಡೆ ಚೇಂಜಸ್ ಮಾಡ್ಕೋ. ಪೂರ್ತಿ HD ಬೇಕಾಗಿತ್ತು ಅಂದ್ರೆ ಸ್ವಲ್ಪ ರೆಂಡರಿಂಗ್ ಆಗ್ಲಿಕ್ಕೆ ಬಹಳ ಸ್ಲೋ ಆಗುತ್ತೆ, ಯಾಕಂದ್ರೆ PC ಮೇಲೆ ಡಿಫ್ರೆಂಟ್ ಆಗಿರುತ್ತೆ. ಹೈ ರೆಸೊಲ್ಯೂಷನ್ PC ಇತ್ತು ಅಂದ್ರೆ ಫಾಸ್ಟ್ ರೆಂಡರ್ ಆಗಿರುತ್ತೆ, ಅಥವಾ ಸ್ಲೋ ಇತ್ತು ಅಂದ್ರೆ ಕಡಿಮೆ ರೆಂಡರ್ ಆಗಿರುತ್ತೆ. ಇಷ್ಟನ್ನ ನಾವು ತಗೋತಿದ್ದಾಗ ಇದನ್ನ ನಾವು ಕ್ವಿಕ್ ಎಕ್ಸ್ಪೋರ್ಟ್ ಅಂದೇವು ಅಂದ್ರೆ ರೆಂಡರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ ಇದ್ರೊಳಗಡೆ ಏನು ಪ್ರಾಬ್ಲಮ್ ಇಲ್ಲ, ಇವಾಗಂತೂ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನೇ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಕೂಡ ಮಾಡಬಹುದು. ಸೊ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಸೇವ್ನು ಕೂಡ ಪ್ರಾಜೆಕ್ಟ್ ಸೇವ್ನು ಕೂಡ ಮಾಡಬಹುದು. ಇದ್ರೊಳಗಡೆ ಏನು ಹಾರ್ಡಿಲ್ಲ. ಓಕೆ, ಇಷ್ಟೊತ್ತರ ಹೇಳಿದೆಲ್ಲ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಯಾವ ತರ ಎಡಿಟ್ ಮಾಡಬಹುದು ಮತ್ತೆ ಯಾವ ತರ ಕ್ಲಿಪ್ಸ್ ಗಳನ್ನ ನಾವು ಬೇರೆ ಬೇರೆ ತಂದು ಕ್ರಾಪ್ ಮಾಡ್ಕೋಬಹುದು, ಕಟಿಂಗ್ ಮಾಡಬಹುದು ಅನ್ನೋದನ್ನ ಕೂಡ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರೋ ಹಂಗ ನಾನ್ ಮಾಡ್ತೀನಿ, ಬರೋ ಹಂಗ ನೀವು ಮಾಡ್ಕೋಬೇಕು. ನಾನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂದ್ರೆ ನನ್ನ ಪ್ರತಿಯೊಂದು ವಿಡಿಯೋ ನೀವು ನೋಡ್ತಾ ಇರ್ತೀರಿ. ಇದೇ ತರ ಕಂಪ್ಯೂಟರ್ ಟೆಕ್ನಿಕಲ್ ವಿಡಿಯೋಸ್ ಗಳನ್ನ ತಪ್ಪದೆ ನೋಡ್ತಾ ಇರಿ. ಅದು ಫ್ರೀ ಆಗಿ ಅಗ್ದಿ ಚೆನ್ನಾಗಿ ಹೇಳ್ಕೊಡ್ತೀನಿ ನಿಮ್ಗೆ ತಿಳಿಯಂಗೆ. ಈ ವಿಡಿಯೋ ತಿಳಿದೈತಿಲ್ಲ ನಿಮಗೆ, ತಿಳಿದಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ಬೇಕು, ಹಾಗೆ ಬೇರೆಯವರು ಕೂಡ ಶೇರ್ ಮಾಡ್ತಿರ್ಬೇಕು. ಪ್ರತಿಯೊಂದು ವಿಡಿಯೋಸ್ ಕೂಡ ತಪ್ಪಲಾರ್ದೆ ನೋಡ್ತಾ ಇರಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ ಗೆಳೆಯರೆ.